ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗಿದೆ. ಆದರೆ ಅಲ್ಲಿನ ಸಮಸ್ಯೆಗಳು ಮಾತ್ರ ಬಗೆಹರಿದಿಲ್ಲ. ಅಲ್ಲಿನ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳು ಕಡಿಮೆ ಆಗಿಲ್ಲ. ಒಂದ್ ಕಡೆ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ರಕ್ಷಣೆ ನಮ್ಮ ಕರ್ತವ್ಯ ಅಂತ ಅಲ್ಲಿನ ಹೊಸ ಪ್ರಧಾನಿ ಯೂನಸ್ ಭಾಷಣವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಲ್ಲಿನ ಸುಮಾರು 50ಕ್ಕೂ ಹೆಚ್ಚು ಹಿಂದೂ ಶಿಕ್ಷಕಿಯರಿಂದ ಬಲವಂತವಾಗಿ ರಾಜೀನಾಮೆಯನ್ನು ಕೊಡಿಸಲಾಗಿದೆ. ಹಾಗೆ ಸರ್ಕಾರಿ ಉದ್ಯೋಗಗಳಲ್ಲಿನ ಹಿಂದೂಗಳನ್ನು ಹಾಗೂ ಇನ್ನಿತರ ಅಲ್ಪಸಂಖ್ಯಾತರನ್ನು ಹುಡುಕಿ ಅವರನ್ನು ಬೆದರಿಸಿ ರಾಜೀನಾಮೆಯನ್ನು ಪಡೆಯೋ ಕೆಲಸ ನಡೀತಾ ಇದೆ. ಇದರ ನಡುವೆ ನಿರೀಕ್ಷಿಸಿದ ಹಾಗೆ ಬಾಂಗ್ಲಾದೇಶ ಆರ್ಥಿಕವಾಗಿ ಕೂಡ ಕುಸಿತದ ಹಾದಿಯಲ್ಲಿದೆ. ಅಲ್ಲಿನ ಮಧ್ಯಂತರ ಪ್ರಧಾನಿ, ನೊಬೆಲ್ ಪುರಸ್ಕೃತ ಆರ್ಥಿಕ ತಜ್ಞ, ಸಾಲಕ್ಕಾಗಿ ಈಗ IMF, ವಿಶ್ವ ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಸೇರಿದಂತೆ ಎಲ್ಲ ಅಂತಾರಾಷ್ಟ್ರೀಯ ಸಾಲದಾತರ ಮುಂದೆ ಕೈ ಚಾಚೋದಕ್ಕೆ ಶುರು ಮಾಡಿದ್ದಾನೆ. ಬಾಂಗ್ಲಾದೇಶದಲ್ಲಿ ಗಲಭೆಗಳು ಶುರುವಾದಾಗಲೇ ಇದು ಇನ್ನೊಂದು ಪಾಕಿಸ್ತಾನ ಆಗುತ್ತೆ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು. ಈಗ ಅದು ಅಲ್ಲಿ ಹೋಗ್ತಾ ಇದೆ. ಹಾಗಾದರೆ ಬಾಂಗ್ಲಾದೇಶದಲ್ಲಿ ಆರ್ಥಿಕ ಸಮಸ್ಯೆಗಳು ಯಾಕೆ ಶುರುವಾಗ್ತಾ ಇವೆ? ಅಲ್ಲಿನ GDPಗೆ ಅತಿ ಹೆಚ್ಚು ಆದಾಯವನ್ನು ಕೊಡೋ ಗಾರ್ಮೆಂಟ್ಸ್ ಇಂಡಸ್ಟ್ರಿ ಗತಿ ಏನಾಗಿದೆ? ಅವರ ಇರೋ ಸಾಲ ಎಷ್ಟು? ಅವರೀಗ ತುರ್ತಾಗಿ ಕೇಳ್ತಾ ಇರುವ ಹಣ ಎಷ್ಟು? ಬನ್ನಿ ನೋಡೋಣ. ಗೆಳೆಯರೆ, ಭಾರತದ ಸುತ್ತ ಇರೋ ಯಾವ ದೇಶ ಕೂಡ ಆರ್ಥಿಕವಾಗಿ ಸದೃಢವಾಗಿ ಉಳ್ಕೊಂಡಿಲ್ಲ. ಭಾರತದ ಸುತ್ತಮುತ್ತಲಿನ ದೇಶಗಳು ಬಿಡಿ, ಅಮೆರಿಕ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗಿದೆ. ಬ್ರಿಟನ್ನಲ್ಲಿ ಆರ್ಥಿಕತೆ ಕುಸಿದಿದೆ. ಫ್ರಾನ್ಸ್ ಸೇರಿದ ಹಾಗೆ ಸಾಕಷ್ಟು ಯುರೋಪಿಯನ್ ದೇಶಗಳು ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇವೆ. ಚೈನಾದ ಆರ್ಥಿಕ ಪ್ರಗತಿ ಕೂಡ ಕುಸಿತದ ಹಾದಿಯಲ್ಲಿ ಸಾಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಚೈನಾ ವೈರಾಣು ಹಾಗೂ ರಷ್ಯಾ ಯುಕ್ರೇನ್ ಯುದ್ಧಗಳು ಅನ್ನೋದು ಸುಳ್ಳಲ್ಲ. ಆದರೆ ಪಶ್ಚಿಮ ದೇಶಗಳು, ಚೈನಾದಂಥ ದೇಶ ಆರ್ಥಿಕ ಸಮಸ್ಯೆಗಳು, ಬೆಳವಣಿಗೆ ಕುಸಿತದ ನಡುವೆ ಕೂಡ ಹೇಗೋ ಒಂದಷ್ಟು ವರ್ಷಗಳ ಕಾಲ ಸುಧಾರಿಸ್ಕೊಳ್ಳೋ ಶಕ್ತಿಯನ್ನು ಹೊಂದಿರುತ್ತವೆ. ಆದರೆ ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ ಮುಂತಾದ ದೇಶಗಳಿವೆ ನೋಡಿ, ಅತಿ ಕಡಿಮೆ ಆದಾಯದ ಮತ್ತು 1-2 ಆದಾಯ ಮೂಲಗಳನ್ನು ನಂಬಿದ ದೇಶಗಳು. ಅವು ಜಾಗತಿಕ ಸಮಸ್ಯೆ ಉಂಟಾದಾಗ ತೀವ್ರ ತೊಂದರೆಯನ್ನು ಅನುಭವಿಸುತ್ತವೆ ಮತ್ತು ದಿವಾಳಿಯ ಅಂಚನ್ನು ಕೂಡ ತಲುಪಿಬಿಡುತ್ತವೆ. ಅದರ ಜೊತೆಗೆ ಆಂತರಿಕ ಸಂಘರ್ಷಗಳು, ಅಭದ್ರ ಸರ್ಕಾರಗಳು ಇದ್ದುಬಿಟ್ರಂತೂ ಮೊಗ್ಗದ್ದೇ ಹೋಯಿತು. ಆ ದೇಶದ ಆರ್ಥಿಕ ಪರಿಸ್ಥಿತಿ ಅಧೋಗತಿಯತ್ತ ಸಾಗುತ್ತಾ ಹೋಗುತ್ತೆ. ಶ್ರೀಲಂಕಾದಲ್ಲಿ ಅದೇ ಆಯಿತು. ಪಾಕಿಸ್ತಾನದಲ್ಲೂ ಅದು ಆಗ್ತಾ ಇದೆ. ಆದರೆ ಚೈನಾ ಮತ್ತು ಅರಬ್ ದೇಶಗಳು ಸಹಾಯ ಮಾಡ್ತಾ ಇರೋದ್ರಿಂದ ಪಾಕಿಸ್ತಾನ ಇನ್ನೂ ದಿವಾಳಿ ಘೋಷಣೆ ಮಾಡದ ಹಾಗೆ ದಿನ ತಳ್ತಾ ಇದೆ. ಈಗ ಬಾಂಗ್ಲಾದೇಶ ಕೂಡ ಪಾಕಿಸ್ತಾನದ್ದೇ ಪರಿಸ್ಥಿತಿಯನ್ನು ತಂದುಕೊಂಡಿದೆ. ಗೆಳೆಯರೆ, ಈಗ ಬಾಂಗ್ಲಾದೇಶದ ಹಂಗಾಮಿ ಸರ್ಕಾರಕ್ಕೆ ಮುಖ್ಯಸ್ಥ ಇದ್ದಾನೆ ನೋಡಿ ಮೊಹಮ್ಮದ್ ಯೂನಸ್. ಆತ ಆರ್ಥಿಕ ತಜ್ಞ ಅನ್ನೋ ಹಣೆಪಟ್ಟಿಯನ್ನು ಹಾಕ್ಕೊಂಡಿದ್ದಾನೆ. ಬಾಂಗ್ಲಾದೇಶದ ಸ್ಮಾಲ್ ಫೈನಾನ್ಸ್ ಕ್ರಾಂತಿ ಮಾಡಿದ್ದು ಈತಾನೆ ಅಂತ ಅಲ್ಲಿನ ಕೆಲವರು ಹಾಗೂ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಹೇಳುತ್ತವೆ. ಈ ಸ್ಮಾಲ್ ಫೈನಾನ್ಸ್ ಹೆಸರಿನ ಆರ್ಥಿಕ ಕ್ರಾಂತಿಯ ಕಾರಣಕ್ಕೇ ಆತನಿಗೆ ಅಮೆರಿಕ ನೊಬೆಲನ್ನು ಕೂಡ ಕೊಟ್ಟಿದೆ. ಮತ್ತು ಅದೇ ಆರ್ಥಿಕ ಕ್ರಾಂತಿಯ ಹೆಸರಲ್ಲಿ ಆತ ಒಂದಷ್ಟು ಹಣಕಾಸಿನ ಅವ್ಯವಹಾರಗಳಲ್ಲಿ ಭಾಗಿಯಾಗಿದ್ದ ಅಂತ ಅಲ್ಲಿನ ಹಿಂದಿನ ಸರ್ಕಾರ ಈತನ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡಿತು. ಈತ ಹಂಗಾಮಿ ಪ್ರಧಾನಿಯಾದ ಕೂಡಲೇ ಮೊದಲು ತನ್ನ ಮೇಲಿದ್ದ ಎಲ್ಲ ಕೇಸುಗಳನ್ನು ತಾನೇ ರದ್ದು ಮಾಡಿಕೊಂಡ, ತನ್ನ ಅಧಿಕಾರವನ್ನಲ್ಲಿ ಭದ್ರ ಮಾಡಿಕೊಂಡಿದ್ದಾನೆ. ಸಾಮಾನ್ಯವಾಗಿ ಯಾವುದೇ ಹಂಗಾಮಿ ಸರ್ಕಾರ ರಚನೆ ಆದರೂ 6-8 ತಿಂಗಳಲ್ಲಿ ಅಲ್ಲಿ ಚುನಾವಣೆ ನಡೀಬೇಕಾಗತ್ತೆ ಮತ್ತು ಜನರಿಂದ ಆರಿಸಲ್ಪಟ್ಟ ಸರ್ಕಾರದ ರಚನೆ ಆಗಬೇಕಾಗತ್ತೆ. ಆದರೆ ಬಾಂಗ್ಲಾದೇಶದ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಸದ್ಯಕ್ಕೆ ಚುನಾವಣೆಗಳು ನಡೆಯುವ ಯಾವ ಲಕ್ಷಣಗಳು ಅಲ್ಲಿ ಕಾಣ್ತಾ ಇಲ್ಲ. ಬಾಂಗ್ಲಾ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಎಲ್ಲ ರೀತಿಯಲ್ಲೂ ಕೆಟ್ಟು ಹೋಗಿದೆ. ಅದನ್ನು ಸರಿ ಮಾಡಿ ಆ ನಂತರ ಚುನಾವಣೆಗಳನ್ನು ಮಾಡ್ತೀನಿ ಅಂತ ಯೂನಸ್ ಹೇಳ್ತಾ ಇದ್ದಾರೆ. ವೃದ್ಧಾಪ್ಯದಲ್ಲಿ ಸುಮ್ಮನೆ ಸಿಕ್ಕಿದ ಅಧಿಕಾರವನ್ನು ಹಾಗೆ ಬಿಟ್ಟು ಕೊಡೋದಕ್ಕೆ ಪಾಪ ಈ ನೊಬೆಲ್ ಮನಸ್ಸು ಒಪ್ಪುತ್ತಾ ಇಲ್ಲ ಅನ್ನೋದು ಆತನ ಮಾತುಗಳಿಂದ ಗೊತ್ತಾಗ್ತಾ ಇದೆ. ಆದರೆ ಬಾಂಗ್ಲಾದೇಶದ ಆಡಳಿತವನ್ನು ಮುಂದುವರಿಸೋದು ಕೂಡ ಸದ್ಯಕ್ಕೆ ಸುಲಭದ ಕೆಲಸವಾಗಿ ಕಾಣ್ತಾ ಇಲ್ಲ. ಗೆಳೆಯರೆ, ಬಾಂಗ್ಲಾದಲ್ಲಿ ಅಧಿಕಾರ ಬದಲಾವಣೆ ಮಾಡಬೇಕು ಅಂತ ಎಲ್ಲ ಸೇರಿಕೊಂಡಲ್ಲೊಂದು ಬೆಂಕಿ ಹಚ್ಚಿದ್ರಲ್ಲ, ಅದು ಇನ್ನೂ ತಣ್ಣಗಾಗಿಲ್ಲ. ಹಸೀನಾ ಸರ್ಕಾರದ ವಿರುದ್ಧ ನಡೆದ ಪ್ರತಿಭಟನೆಯ ನಂತರ ಅಲ್ಲಿನ ಮತೀಯ ಸಂಘಟನೆ ಜಮಾತ್ ಎ ಇಸ್ಲಾಂ ಮೇಲಿನ ನಿರ್ಬಂಧವನ್ನು ರದ್ದು ಮಾಡಲಾಗಿದೆ. ಮತ್ತೊಂದು ಕಡೆ ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೀತಿರೋ ದೌರ್ಜನ್ಯಗಳನ್ನು, ಹಲ್ಲೆಗಳನ್ನು ನಿಲ್ಲಿಸೋದಕ್ಕೆ ಹೊಸ ಹಂಗಾಮಿ ಪ್ರಧಾನಿಗೆ ಸಾಧ್ಯ ಆಗ್ತಿಲ್ಲ. ಅದರ ಬೆನ್ನಲ್ಲೇ ಬಾಂಗ್ಲಾದೇಶದಲ್ಲಿ ಆರ್ಥಿಕ ಸಮಸ್ಯೆಗಳು ಕೂಡ ಶುರುವಾಗ್ತಾ ಇವೆ. ಮುಂದಿನ ಮಾರ್ಚ್ ವೇಳೆಗೆ ಬಾಂಗ್ಲಾದೇಶ ವಿದೇಶಿ ಸಾಲಗಳ ಅಸಲು ಮತ್ತು ಬಡ್ಡಿಗಾಗಿ $3 ಬಿಲಿಯನ್ ಕೊಡಬೇಕಾಗತ್ತೆ. ಅವರ ಒಟ್ಟು ವಿದೇಶಿ ಸಾಲ $100 ಬಿಲಿಯನ್ ಜೊತೆಗೆ ಬಾಂಗ್ಲಾದಲ್ಲಿ ವಿಪರೀತ ಪ್ರಮಾಣದ ಪ್ರವಾಹಗಳುಂಟಾಗಿವೆ. ಸಂತ್ರಸ್ತರಿಗೆ ಪುನರ್ವಸತಿ ಸೌಕರ್ಯಗಳಿಗಾಗಿ ಸುಮಾರು $300 ಮಿಲಿಯನ್ ಬೇಕಾಗುತ್ತೆ ಅಂತ ಅಲ್ಲಿನ ಸರ್ಕಾರ ಹೇಳ್ತಾ ಇದೆ. ಈ ಹಣವನ್ನು ಹೊಂದಿಸೋದಕ್ಕೆ ಪ್ರಧಾನಿ ಮೊಹಮ್ಮದ್ ಯೂನಸ್ IMFನ ಮೊರೆ ಹೋಗ್ತಾ ಇದ್ದಾರೆ. ಈ ಹಿಂದೆ ಹಸೀನಾ ಸರ್ಕಾರ
IMFನಿಂದ ಸಾಲ ಪಡ್ಕೊಳ್ಳೋದಕ್ಕೆ ಮುಂದಾಗಿತ್ತು. ಅವತ್ತು IMF $4.7 ಬಿಲಿಯನ್ ಸಾಲವನ್ನು ಕೂಡ ಬಾಂಗ್ಲಾದೇಶಕ್ಕೆ ಮಂಜೂರು ಮಾಡಿತ್ತು. ಆ ಪೈಕಿ $2.3 ಬಿಲಿಯನ್ 2023ರಲ್ಲಿ ಬಿಡುಗಡೆ ಆಯಿತು. ಅದರ ಉಳಿದ ಹಣ ಏನಿದೆ ಅದನ್ನು ತಕ್ಷಣ ಬಿಡುಗಡೆ ಮಾಡಿಕೊಡಿ ಅಂತ ಯೂನಸ್ ಕೇಳ್ತಾ ಇದ್ದಾರೆ. ಇನ್ನು ಈ ಹಿಂದೆ ಇದ್ದದ್ದು ಸ್ಥಿರ ಸರ್ಕಾರ, ಹೀಗಾಗಿ ಅವರಿಗೆ ಕೇಳಿದ ಕೂಡಲೇ ಸಾಲ ಸಿಕ್ತು. ಆದರೆ ಈಗಲ್ಲಿನ ಪರಿಸ್ಥಿತಿ ಹಾಗಿಲ್ಲ. ಹಂಗಾಮಿ ಸರ್ಕಾರ ಅಸ್ತಿತ್ವದಲ್ಲಿದೆ. ಅವರಿಗಾಗಲೇ ತಗೊಂಡ ಸಾಲದ ಮರುಪಾವತಿಗಾಗಿ ಸಾಲ ಕೇಳ್ತಾ ಇದ್ದಾರೆ. ಹೀಗಾಗಿ ಅಲ್ಲಿನ ಆರ್ಥಿಕ ಸ್ಥಿತಿಗಳನ್ನು ಕೂಡ IMF ಅವಲೋಕನ ಮಾಡಬೇಕಾಗುತ್ತೆ. ಸೊ IMFನ ಅಧಿಕಾರಿಗಳ ತಂಡ ಬಂದು ಇಷ್ಟರಲ್ಲೇ ಬಾಂಗ್ಲಾದೇಶಕ್ಕೆ ಭೇಟಿ ಕೊಡುತ್ತೆ. ಗೆಳೆಯರೆ, ಈ IMFನಿಂದ ಸಾಲ ತಗೊಳ್ಳೋದು ಮತ್ತು ಚೀನಾದಿಂದ ಸಾಲ ಪಡ್ಕೊಳ್ಳೋದು ಎರಡೂ ಕೂಡ ಹೆಚ್ಚು ಕಡಿಮೆ ಒಂದೇ ಥರದ ಕಷ್ಟಗಳಿಗೆ ದೇಶವನ್ನು ನೂಕುತ್ತವೆ. ಚೈನಾದಿಂದ ಸಾಲ ತಗೊಂಡು ಹಿಂತಿರುಗಿಸೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಚೈನಾ ಆಯಕಟ್ಟಿನ ಸ್ಥಳಗಳನ್ನು ತನ್ನ ವಶಕ್ಕೆ ತಗೊಳ್ಳುತ್ತೆ. ಲೀಸ್ ಅಗ್ರಿಮೆಂಟ್ಗಳನ್ನು ಹಾಕ್ಕೊಂಡು ತಾನೇ ದೇಶದ ಒಳಗೆ ಬಂದು ಕೂತ್ಕೊಳ್ಳುತ್ತೆ. ಚೈನಾದವರದ್ದು ಒಂಥರ ಈ ಮೀಟರ್ ಬಡ್ಡಿ ಮಾಫಿಯಾದವ್ರು ಇರ್ತಾರಲ್ಲ, ಅವರು ಮಾಡೋ ಥರದ ಕೆಲಸ. ಆದರೆ IMF ಇದೆಯಲ್ಲ, ಇದು ಹಂಗಲ್ಲ. ಅವರು ನಿಮಗೆ ಸಮಯ ಕೊಡ್ತಾರೆ. ಹಾಗೆ ತಗೊಂಡ ಸಾಲವನ್ನು ಹಿಂತಿರುಗಿಸೋದಕ್ಕೆ ಆದಾಯ ಬೇಕಲ್ಲ, ಅದನ್ನು ಹೆಚ್ಚು ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ಅವರೇ ಹೇಳಿಕೊಡ್ತಾರೆ. ಸಾಲ ಕೊಡೋದಕ್ಕೆ ಮೊದಲೇ ಅವರ ಕಂಡೀಷನ್ನುಗಳು ಶುರು ಆಗುತ್ತವೆ. ಎಲ್ಲ ತೆರಿಗೆಗಳು ಏರಿಕೆ ಆಗಬೇಕು, ಸಬ್ಸಿಡಿಗಳನ್ನು ನಿಲ್ಲಿಸಬೇಕು, ಕರೆಂಟು ಇಂಧನಗಳ ಬೆಲೆ ಏರಿಕೆ ಆಗಬೇಕು. ಹೀಗೆ ಒಟ್ಟಾರೆ ದೇಶದ ಜನ ನರಕ ಅನುಭವಿಸೋ ಸ್ಥಿತಿ ಬರಬೇಕು. ಹಾಗೆ ಮಾಡುತ್ತೆ IMF. ಈ ಹಿಂದೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಸರ್ಕಾರ ಪತನ ಆದ ನಂತರ ಶಹಬಾಜ್ ಶರೀಫ್ ಸರ್ಕಾರ ಬಂತಲ್ಲ, ಆಗಲ್ಲಾಗಿದ್ದು ಇದೇನೆ. ಪರಿಣಾಮ ಪಾಕಿಸ್ತಾನದಲ್ಲಿ ಎಲ್ಲ ವಸ್ತುಗಳ ಬೆಲೆಗಳು ಏರಿಕೆ ಆದವು. ಸಾಮಾನ್ಯ ಜನರ ಬದುಕು ದುಸ್ತರವಾಗ್ತಾ ಹೋಗ್ತಾ ಇದೆ. ಈಗ ಅದನ್ನೇ ಬಾಂಗ್ಲಾದಲ್ಲಿ ಕೂಡ IMF ಮಾಡಿಸತ್ತಾ ಅನ್ನೋದನ್ನು ಕಾದು ನೋಡಬೇಕು. ಇನ್ನು IMFನಿಂದ 3 ಬಿಲಿಯನ್ ಸಾಲ ಹಾಗೂ 300 ಮಿಲಿಯನ್ ಪ್ರವಾಹ ಸಂತ್ರಸ್ತರ ಪುನರ್ವಸತಿಗಾಗಿ ಬಾಂಗ್ಲಾ ಕೇಳ್ತಾ ಇದೆ. ಇದಲ್ಲದೆ ADB, ವಿಶ್ವ ಬ್ಯಾಂಕ್, ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಸೇರಿದ ಹಾಗೆ ಸಾಕಷ್ಟು ಕಡೆಗಳಿಗೆ ಯೂನಸ್ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಅಲ್ಲಿಂದ ಒಂದು $5 ಬಿಲಿಯನ್ ಸಾಲ ಗಿಟ್ಟಿಸ್ಕೋಬೇಕು. IMFನ 3 ಬಿಲಿಯನ್ ಎಲ್ಲ ಸೇರಿದರೆ 8 ಬಿಲಿಯನ್ ಆಗುತ್ತೆ. ಹಾಗಾದರೆ ಮಾತ್ರ ಅವರ ಆರ್ಥಿಕ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅಲ್ಲಿನ ಗಲಭೆಗಳು ಹಾಗೂ ಅದರ ಬೆನ್ನಲ್ಲೇ ಬಂದ ಪ್ರವಾಹ ಎರಡೂ ಕೂಡ ಅಲ್ಲಿನ ವ್ಯಾಪಾರ ವಹಿವಾಟುಗಳ ಮೇಲೆ ದೊಡ್ಡ ಹೊಡೆತ ಬೀಳೋ ಹಾಗೆ ಮಾಡಿದೆ. ಗೆಳೆಯರೆ, ಬಾಂಗ್ಲಾದೇಶದ GDPಗೆ ಅತಿ ದೊಡ್ಡ ಕೊಡುಗೆಯನ್ನು ಕೊಡುವುದು ಅಲ್ಲಿನ ಟೆಕ್ಸ್ಟೈಲ್ಸ್ ಹಾಗೂ ಗಾರ್ಮೆಂಟ್ಸ್ ಇಂಡಸ್ಟ್ರಿ. ಜಾಗತಿಕವಾಗಿ ಕೂಡ ಬಾಂಗ್ಲಾದೇಶ ಗಾರ್ಮೆಂಟ್ಸ್ ಎಕ್ಸ್ಪೋರ್ಟ್ ಅಲ್ಲಿ ಜಗತ್ತಿನ 3ನೇ ಅತಿ ದೊಡ್ಡ ದೇಶ ಅನ್ನಿಸ್ಕೊಳ್ತಾ ಇತ್ತು. ಚೈನಾ, ಯುರೋಪಿಯನ್ ಯೂನಿಯನ್ ನಂತರದ ಸ್ಥಾನದಲ್ಲಿ ಬಾಂಗ್ಲಾದೇಶ ನಿಲ್ಲುತ್ತೆ. ಆ ಪಟ್ಟಿಯಲ್ಲಿ ಭಾರತಕ್ಕಿರೋದು 6ನೇ ಸ್ಥಾನ. ಇಲ್ಲಿ ಬಾಂಗ್ಲಾದೇಶ ಇಷ್ಟೆಲ್ಲ ಜವಳಿ ಉದ್ಯಮದಲ್ಲಿ ಪ್ರಗತಿಯನ್ನು ಸಾಧಿಸುವುದಕ್ಕೆ ಕಾರಣ ಅಲ್ಲಿ ಅತಿ ಕಡಿಮೆ ವೇತನಕ್ಕೆ ಕಾರ್ಮಿಕರು ಸಿಗ್ತಾರೆ ಅನ್ನೋದು. ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಲ್ಲಿ 8ರಿಂದ 10 ಸಾವಿರ ಸಂಬಳಕ್ಕೆ ಬಾಂಗ್ಲಾದೇಶದಲ್ಲಿ ಕಾರ್ಮಿಕರು ಸಿಕ್ಕಿಬಿಡ್ತಾರೆ. ಹೀಗಾಗಿ ಭಾರತೀಯ ಉದ್ಯಮಿಗಳು ಸೇರಿದ ಹಾಗೆ ನಾನಾ ದೇಶಗಳ ಸಂಸ್ಥೆಗಳು ಬಾಂಗ್ಲಾದಲ್ಲಿ ಹೂಡಿಕೆ ಮಾಡಿದ್ವು. ಆದರೆ ಈಗಲ್ಲಿನ ಗಲಭೆಗಳ ಕಾರಣದಿಂದ ಉದ್ಯಮ ಮಲಗಿದೆ. ಅದು ಚೇತರಿಸ್ಕೊಳ್ಳೋದಕ್ಕೆ ಇನ್ನು ಕನಿಷ್ಠ ಅಂದರೂ 8ರಿಂದ 12 ತಿಂಗಳು ಬೇಕಾಗುತ್ತೆ. ಹೀಗಾಗಿ ಅಲ್ಲಿನ ಉದ್ಯಮಗಳ ವ್ಯಾಪಾರ ಕೂಡ ಈಗ ಚೈನಾ, ವಿಯೆಟ್ನಾಂ, ಭಾರತ ಸೇರಿದ ಹಾಗೆ ನಾನಾ ದೇಶಗಳ ಕಡೆಗೆ ಹಂಚಿ ಹೋಗ್ತಾ ಇದೆ. ಇನ್ನು ಈ ಬಾರಿಯ ಭಾರಿ ಮಳೆ ಹಾಗೂ ಪ್ರವಾಹದ ಕಾರಣದಿಂದ ಅಲ್ಲಿನ ಕಾಟನ್ ಉತ್ಪಾದನೆ ಕುಸಿತವನ್ನು ಕಾಣ್ತಾ ಇದೆ. ಸೊ ಅವರೀಗ ಕಾಟನ್ಗಾಗಿ ಭಾರತ, ಪಾಕಿಸ್ತಾನ ಅಥವಾ ಬೇರೆ ದೇಶಗಳ ಮೇಲೆ ಆಧಾರ ಪಡಬೇಕಾಗಿದೆ. ಅದನ್ನು ಇಂಪೋರ್ಟ್ ಮಾಡಿಕೊಳ್ಳೋದಕ್ಕೆ ಫಾರೆಕ್ಸ್ ಬೇಕು. ಆದರೆ ಬಾಂಗ್ಲಾದೇಶದ ಖಜಾನೆ ಖಾಲಿಯಾಗಿದೆ. ಇನ್ನು ಪ್ರವಾಹದ ಕಾರಣದಿಂದ ಅಲ್ಲಿ ನಿತ್ಯೋಪಯೋಗಿ ವಸ್ತುಗಳ ಬೆಲೆ ಕೂಡ 14% ಏರಿಕೆ ಆಗಿದೆ. ಈಗ ಆಹಾರ ಪದಾರ್ಥಗಳನ್ನು ಅವರು ಆಮದು ಮಾಡ್ಕೋಬೇಕಾಗುತ್ತೆ. ಇದರ ಜೊತೆಗೆ ಭಾರತದ ಜೊತೆಗಿನ ಒಪ್ಪಂದಗಳನ್ನು ಪುನರ್ ಪರಿಶೀಲನೆ ಮಾಡ್ತೀವಿ ಅಂತ ಬಾಂಗ್ಲಾದ ಹಂಗಾಮಿ ಸರ್ಕಾರ ಹೇಳ್ತಾ ಇದೆ. ಈಗಾಗಲೇ ಭಾರತೀಯ ಕಂಪನಿಗಳಿಗೆ ವಿದ್ಯುತ್ ಖರೀದಿಗೆ ಸಂಬಂಧಿಸಿದ ಬಿಲ್ಲನ್ನು ಬಾಂಗ್ಲಾ ಬಾಕಿ ಉಳಿಸ್ಕೊಂಡಿದೆ. ಆ ಹಣ ಪಾವತಿ ಆಗದೇ ಇದ್ದರೆ ಭಾರತದ ಕಂಪನಿಗಳು ಪವರ್ ಸಪ್ಲೈಯನ್ನು ನಿಲ್ಲಿಸಿಬಿಡುತ್ತವೆ. ಹಾಗೇನಾದರೂ ಆದರೆ ಅಲ್ಲಿನ ಕಾರ್ಖಾನೆಗಳು ಸಂಪೂರ್ಣವಾಗಿ ನೆಲ ಕಚ್ಚುವ ಸಂದರ್ಭ ಉಂಟಾಗುತ್ತೆ. ಇನ್ನು ಈಗಾಗಲೇ ಬಾಂಗ್ಲಾದಿಂದ ಸಿದ್ಧ ಉಡುಪುಗಳನ್ನು ಖರೀದಿ ಮಾಡ್ತಾ ಇದ್ದವರು ಬೇರೆ ಬೇರೆ ದೇಶಗಳ ಕಡೆಗೆ ನೋಡೋದಕ್ಕೆ ಶುರು ಮಾಡಿದ್ದಾರೆ. ರೇಮಂಡ್ಸ್ಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂತ ಆ ಸಂಸ್ಥೆ ಹೇಳ್ಕೊಂಡಿದೆ. ಹಾಗೆ ಅಲ್ಲಿನ ಸಾಕಷ್ಟು ಗಾರ್ಮೆಂಟ್ಸ್ ಕಂಪನಿಗಳು ಭಾರತಕ್ಕೆ ವಾಪಸ್ಸು ಬರೋ ಸಾಧ್ಯತೆಗಳು ಕೂಡ ಇರುತ್ತವೆ. ಇದರ ಲಾಭ ನಮ್ಮ ತಮಿಳುನಾಡಿನ ಉದ್ಯಮಿಗಳಿಗೆ ಆಗುವ ಸಾಧ್ಯತೆ ಇರುತ್ತೆ. ಅಂದರೆ ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶ ತನ್ನ ಅತಿ ದೊಡ್ಡ ಆದಾಯದ ಮೂಲವನ್ನು ಕಳ್ಕೋಬೇಕಾದ ಸಂದರ್ಭ ಉಂಟಾಗ್ತಾ ಇದೆ. ಇದೆಲ್ಲವನ್ನ ನೋಬಲ್ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಗೆಳೆಯರೆ, ದೇಶ ಯಾವುದಾದ್ರೂ ರಾಜಕೀಯ ಅಸ್ಥಿರತೆ, ಸರ್ಕಾರಗಳನ್ನು ಕೆಡುವುದು, ಗಲಭೆಗಳು, ಅರಾಜಕತೆ ಇವೆಲ್ಲ ಉಂಟಾದರೆ
ಆ ದೇಶ ಅಭಿವೃದ್ಧಿಯಿಂದ ದೂರ ಸಾಗೋದಕ್ಕೆ ಶುರು ಆಗುತ್ತೆ. ಇದನ್ನು ಸಾಕಷ್ಟು ವಿದ್ಯಮಾನಗಳು ನಮಗೆ ತೋರಿಸ್ಕೊಟ್ಟಿವೆ. ಈಗ ಬಾಂಗ್ಲಾದಲ್ಲಿ ಕೂಡ ನಾವು ಅದನ್ನೇ ನೋಡ್ತಾ ಇದ್ದೀವಿ. ಇದು ಹೀಗೆ ಮುಂದುವರೆದ್ರೆ ಇನ್ನು ಕೆಲ ದಿನಗಳಲ್ಲಿ ಬಾಂಗ್ಲಾ ಕೂಡ ಮತ್ತೊಂದು ಪಾಕಿಸ್ತಾನ ಆಗುತ್ತೆ. ಅದರ ದುಷ್ಪರಿಣಾಮ ಭಾರತದ ಮೇಲೆ ಉಂಟಾಗೋದಿಲ್ಲ ಅಂತಲ್ಲ, ಬಾಂಗ್ಲಾದಿಂದ ಅಕ್ರಮ ವಲಸಿಗರು ಹೆಚ್ಚಾಗ್ತಾರೆ. ನಮ್ಮಲ್ಲಿ ಈಗಾಗಲೇ ತಮಿಳುನಾಡಿನ ಸಾಕಷ್ಟು ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಲ್ಲಿ, ನಮ್ಮ ಟೀ ಮತ್ತು ಕಾಫಿ ಎಸ್ಟೇಟ್ಗಳಲ್ಲಿ, ಕಟ್ಟಡ ನಿರ್ಮಾಣ ಕಾಮಗಾರಿಗಳಲ್ಲಿ ಇಲ್ಲೆಲ್ಲ ಅಕ್ರಮ ಬಾಂಗ್ಲಾ ವಲಸಿಗರು ಕೆಲಸ ಗಿಟ್ಟಿಸ್ಕೊಂಡಿದ್ದಾರೆ. ನಮ್ಮಲ್ಲಿ ಕಾರ್ಮಿಕರು ಸಿಗೋದು ಕಡಿಮೆ ಆಗಿದೆ. ಅವರು ಅತ್ಯಂತ ಕಡಿಮೆ ಬೆಲೆಗೆ ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಹೀಗಾಗಿ ಇಲ್ಲಿನ ಪ್ಲಾಂಟರ್ಗಳು, ಕಾರ್ಖಾನೆಗಳು ಅಕ್ರಮ ಬಾಂಗ್ಲಾ ವಲಸಿಗರನ್ನು ಕೂಡ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳೋದನ್ನು ಶುರು ಮಾಡಿವೆ. ಇದರ ಪರಿಣಾಮ ಖಂಡಿತ ಭಾರತದ ಔದ್ಯೋಗಿಕ ವಲಯದ ಮೇಲೆ ಕೂಡ ಉಂಟಾಗುತ್ತೆ. ಇದು ಗೆಳೆಯರೆ ಬಾಂಗ್ಲಾದ ಸದ್ಯದ ಪರಿಸ್ಥಿತಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.